ಒಂದು ಕಾಲದಲ್ಲಿ ದಟ್ಟವಾದ ಮತ್ತು ರೋಮಾಂಚಕವಾದ ಪಿಸುಗುಟ್ಟುವ ಕಾಡಿನ ಹೃದಯಭಾಗದಲ್ಲಿ ಅಲ್ಲಿ ಏರಿಯಾ ಎಂಬ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಹದ್ದು ವಾಸಿಸುತ್ತಿತ್ತು. ಏರಿಯಾ ಒಂದು ಸಾಮಾನ್ಯ ಹದ್ದು ಅಲ್ಲ. ಕಾಡಿನಲ್ಲಿ ಉಳಿದ ಜೀವಿಗಳಿಂದ ಅವಳನ್ನು ಪ್ರತ್ಯೇಕಿಸುವ ಅಪರೂಪದ ಗುಣಮಟ್ಟವನ್ನು ಅವಳು ಹೊಂದಿದ್ದಳು. ಅವಳು ಹೃದಯ ತುಂಬಿದ ದಯೆ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಹೊಂದಿದ್ದಳು. ಒಂದು ಬಿಸಿಲಿನ ಮುಂಜಾನೆ ಏರಿಯಾ ಮರಗಳ ಮೇಲೆ ಎತ್ತರಕ್ಕೆ ಏರುತ್ತಿದ್ದಂತೆ ಮಿನುಗುವ ನೀಲಿ ಸರೋವರದ ಬಳಿ ಸಂಕಷ್ಟಕ್ಕೊಳಗಾದ ಪಕ್ಷಿಗಳ ಗುಂಪನ್ನು ಒಟ್ಟಿಗೆ ಸೇರಿಸುವುದನ್ನು ಅವಳು ಗಮನಿಸಿದಳು. ಕ್ಯೂರಿಯಾಸಿಟಿ ಅವಳನ್ನು ಆಕರ್ಷಕವಾಗಿ ಇಳಿಯುವಂತೆ ಮಾಡಿತು ಮತ್ತು ಅವಳು ಬಂದಿಳಿದಂತೆಯೇ ಪಕ್ಷಿಗಳು ಒಂದು ಸಂಕಷ್ಟವನ್ನು ಎದುರಿಸುತ್ತಿರುವುದನ್ನು ಅವಳು ಕಂಡುಹಿಡಿದಳು. ಹಿಂದಿನ ರಾತ್ರಿಯ ಭೀಕರ ಚಂಡಮಾರುತದಿಂದ ಅವುಗಳ ಗೂಡುಗಳು ನಾಶವಾದವು, ಅವುಗಳನ್ನು ನಿರಾಶ್ರಿತರಾಗಿ ಮತ್ತು ದುರ್ಬಲವಾಗಿ ಬಿಟ್ಟವು. ಒಂದು ಕ್ಷಣವೂ ಹಿಂಜರಿಕೆಯಿಲ್ಲದೆ ಏರಿಯಾ ಸಹಾಯ ವಿಂಗ್ ನೀಡಲು ನಿರ್ಧರಿಸಿದರು. ಅವಳು ತನ್ನ ಚೂಪಾದ ಕೊಕ್ಕು ಮತ್ತು ಶಕ್ತಿಯುತವಾದ ಕ್ಯಾಲೋನ್ಗಳನ್ನು ಕೊಂಬೆಗಳನ್ನು ಮತ್ತು ಎಲೆಗಳನ್ನು ಸಂಗ್ರಹಿಸಲು ಬಳಸಿದಳು. ಪಕ್ಷಿಗಳು ತಮ್ಮ ಗೂಡುಗಳನ್ನು ಪುನರ್ನಿರ್ಮಿಸಲು ಸಹಾಯ ಮಾಡುತ್ತಾಳೆ. ಏರಿಯಾದ ದಯೆಯ ಸುದ್ದಿಯು ಪಿಸುಗುಟ್ಟುವ ಕಾಡಿನಲ್ಲಿ ಹರಡಿತು ಮತ್ತು ಎಲ್ಲಾ ಮೂಲೆಗಳಿಂದ ಪ್ರಾಣಿಗಳು ಅಗತ್ಯದ ಸಮಯದಲ್ಲಿ ಅವಳ ಸಹಾಯವನ್ನು ಪಡೆಯಲು ಪ್ರಾರಂಭಿಸಿದವು. ಒಂದು ದಿನ ಅಳಿಲುಗಳ ಕುಟುಂಬವು ಭಾರವಾದ ಹೃದಯಗಳೊಂದಿಗೆ ಏರಿಯಾವನ್ನು ಸಮೀಪಿಸಿತು. ಚಳಿಗಾಲಕ್ಕಾಗಿ ಅವರ ಕಾಯಿ ಪೂರೈಕೆಯನ್ನು ಚೇಷ್ಟೆಯ ಕೋತಿಗಳು ಕದ್ದೊಯ್ದವು, ಅವುಗಳನ್ನು ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಬಿಟ್ಟಿವೆ. ಆರ್ಯಾ ತನ್ನ ಬೆಂಬಲವನ್ನು ನೀಡಲು ಯಾವಾಗಲೂ ಸಿದ್ಧಳಾಗಿದ್ದಾಳೆ. ಅಳಿಲುಗಳು ಮತ್ತು ಮಂಗಗಳ ನಡುವೆ ಮಧ್ಯಸ್ಥಿಕೆ ವಹಿಸಲು ನಿರ್ಧರಿಸಿದಳು. ತನ್ನ ಬುದ್ಧಿವಂತ ಮಾತುಗಳಿಂದ ಕಾಡಿನಲ್ಲಿ ಸೌಹಾರ್ದತೆಯನ್ನು ಬೆಳೆಸಲು, ಬೀಜಗಳನ್ನು ಹಂಚಿಕೊಳ್ಳಲು ಕೋತಿಗಳಿಗೆ ಮನವರಿಕೆ ಮಾಡಿದಳು. ಏರಿಯಾ ತನ್ನ ಸಹವರ್ತಿ ಜೀವಿಗಳಿಗೆ ಸಹಾಯ ಮಾಡುವುದನ್ನು ಮುಂದುವರೆಸಿದಳು. ಪದವು ವಯಸ್ಸಾದ ಆಮೆ ಟೆರೆನ್ಸ್ ಅನ್ನು ತಲುಪಿತು. ಅವರು ಎತ್ತರದ ಗಿಡದಿಂದ ನೇತಾಡುವ ರಸಭರಿತವಾದ ಹಣ್ಣುಗಳನ್ನು ತಲುಪಲು ಹೆಣಗಾಡುತ್ತಿದ್ದರು. ಏರಿಯಾ ಸಹಕಾರದ ಅಗತ್ಯವನ್ನು ಗುರುತಿಸಿ ತನ್ನ ಬೆನ್ನಿನ ಮೇಲೆ ಟೆರೆನ್ಸ್ ಸಾಗಿಸಲು ಆಫರ್ ನೀಡಿದಳು. ಅವನು ಹಂಬಲಿಸಿದ ಹಣ್ಣುಗಳಿಗೆ ಪ್ರವೇಶವನ್ನು ನೀಡಿದಳು. ಪ್ರತಿಯಾಗಿ ಟೆರೆನ್ಸ್ ತನ್ನ ಕಾಡಿನ ಬಗ್ಗೆ ಅಪಾರವಾದ ಜ್ಞಾನವನ್ನು ಹಂಚಿಕೊಂಡರು. ಏರಿಯಾ ತನ್ನ ನಿವಾಸಿಗಳ ಅಗತ್ಯಗಳಿಗೆ ಇನ್ನಷ್ಟು ಹೊಂದಿಕೊಳ್ಳಲು ಸಹಾಯ ಮಾಡಿದರು. ಏರಿಯಾದ ನಿಸ್ವಾರ್ಥ ಕಾರ್ಯಗಳು ಪಿಸುಗುಟ್ಟುವ ಮರಗಳನ್ನು ಏಕತೆ ಮತ್ತು ಸಹಾನುಭೂತಿಯ ಧಾಮವನ್ನಾಗಿ ಪರಿವರ್ತಿಸುತ್ತಿವೆ ಎಂದು ಪ್ರಾಣಿಗಳು ಶೀಘ್ರದಲ್ಲೇ ಅರಿತುಕೊಂಡವು. ಆದಾಗ್ಯೂ ತೀವ್ರ ಬರಗಾಲವು ಭೂಮಿಯನ್ನು ಆವರಿಸಿದಾಗ, ನೀರಿನ ಮೂಲಗಳು ಒಣಗಲು ಕಾರಣವಾದಾಗ ಸಾಮರಸ್ಯವನ್ನು ಪರೀಕ್ಷಿಸಲಾಯಿತು. ಒಮ್ಮೆ ಸೊಂಪಾದ ಅರಣ್ಯವು ಸ್ವಲ್ಪ ದೂರದಲ್ಲಿ ಕ್ಷೀಣಿಸಲು ಪ್ರಾರಂಭಿಸಿತು ಮತ್ತು ಪ್ರಾಣಿಗಳು ಭೀಕರವಾದ ನೀರಿನ ಬಿಕ್ಕಟ್ಟನ್ನು ಎದುರಿಸಿದವು. ಸವಾಲುಗಳಿಂದ ವಿಚಲಿತರಾಗಿ ಆರ್ಯಾ ಪರಿಹಾರವನ್ನು ಹುಡುಕಲು ಪ್ರಯಾಣವನ್ನು ಕೈಗೊಂಡರು. ದಿನಗಳ ಹುಡುಕಾಟದ ನಂತರ ಅವಳು ಕಾಡಿನೊಳಗೆ ಅಡಗಿದ ವಸಂತವನ್ನು ಕಂಡುಹಿಡಿದಳು. ತನ್ನ ಹುಡುಕಾಟದ ಮಹತ್ವವನ್ನು ಅರಿತು ಆರ್ಯಾ ಪ್ರಾಣಿಗಳನ್ನು ಸಂಘಟಿಸಿದಳು ಮತ್ತು ಬರಪೀಡಿತ ಪ್ರದೇಶಗಳಿಗೆ ನೀರನ್ನು ಚಾನಲ್ ಮಾಡಲು ಯೋಜನೆಯನ್ನು ರೂಪಿಸಿದಳು. ಏರಿಯಾ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವುದರೊಂದಿಗೆ ಪಿಸುಗುಟ್ಟುವ ಮರಗಳು ಮತ್ತೊಮ್ಮೆ ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಿದವು. ಏರಿಯಾದ ಅಸಾಧಾರಣ ಪ್ರಯತ್ನಗಳ ಸುದ್ದಿಯು ಆಕಾಶವನ್ನು ತಲುಪಿತು ಮತ್ತು ಅದರ ಗುಣಪಡಿಸುವ ಶಕ್ತಿಗಳಿಗೆ ಹೆಸರುವಾಸಿಯಾದ ಲೆಜೆಂಡರಿ ಫೀನಿಕ್ಸ್ ಸಹಾನುಭೂತಿಯುಳ್ಳ ಹದ್ದನ್ನು ಭೇಟಿಯಾಗಲು ಇಳಿದಿದೆ. ಏರಿಯಾಳ ನಿಸ್ವಾರ್ಥತೆಯಿಂದ ಪ್ರಭಾವಿತಳಾದ ಫೀನಿಕ್ಸ್ ಅವಳಿಗೆ ಮಾಂತ್ರಿಕ ಗರಿಯನ್ನು ನೀಡಿತು, ಅದು ಅರಣ್ಯಕ್ಕೆ ಅಗತ್ಯವಿರುವಾಗ ಮಳೆಯನ್ನು ಕರೆಯುತ್ತದೆ. ಆರ್ಯಾ ಈಗ ಅತೀಂದ್ರಿಯ ಗರಿಯಿಂದ ಶಸ್ತ್ರಸಜ್ಜಿತವಾಗಿದೆ. ಅದರ ನಿವಾಸಿಗಳ ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ಪಿಸುಗುಟ್ಟುವ ಮರದ ಮೇಲೆ ವೀಕ್ಷಿಸುವುದನ್ನು ಮುಂದುವರೆಸಿದೆ. ಅವಳ ಕರುಣೆಯ ಕಾರ್ಯಗಳು ಅರಣ್ಯವನ್ನು ಮಾತ್ರ ಪರಿವರ್ತಿಸಲಿಲ್ಲ, ಆದರೆ ಪ್ರತಿ ಜೀವಿಯು ಸಹಾನುಭೂತಿ ಮತ್ತು ಸಹಕಾರದ ಆತ್ಮವನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸಿತು. ಮತ್ತು ಆದ್ದರಿಂದ ಆರ್ಯಾದ ಕತೆ ಸಹಾನುಭೂತಿಯುಳ್ಳ ಹದ್ದು ಪಿಸುಗುಟ್ಟುವ ಕಾಡಿನಲ್ಲಿ ಸಮಯರಹಿತ ದಂತಕಥೆಯಾಯಿತು. ನಮ್ಮಲ್ಲಿನ ಪ್ರಬಲರು ಸಹ ದಯೆಯಲ್ಲಿ ಶಕ್ತಿಯನ್ನು ಕಂಡುಕೊಳ್ಳಬಹುದು ಮತ್ತು ಇಡೀ ವಿಶ್ವವನ್ನು ಬಿತ್ತುವ ವಿಂಗಡಣೆಯನ್ನು ಮಾಡಬಹುದು ಎಂಬ ಜ್ಞಾಪನೆ. ಖಂಡಿತವಾಗಿಯೂ. ಆರ್ಯಾ ಕರುಣಾಮಯಿ ಹದ್ದಿನ ಕಥೆಯನ್ನು ಆಧರಿಸಿ ಚಿತ್ರಗಳನ್ನು ರಚಿಸಲು ಬಳಸಬಹುದಾದ ಕೆಲವು ಪ್ರಾಂಪ್ಟ್ಗಳು ಇಲ್ಲಿವೆ. ಆಸಕ್ತಿದಾಯಕ